ಹೋಟೆಲ್ ಉದ್ಯಮಿಗಳು, ಬೀದಿ ಬದಿ ವ್ಯಾಪಾರಸ್ಥರು, ಆಹಾರ ಸುರಕ್ಷತೆ ಗುಣಮಟ್ಟದ ಇಲಾಖೆಯಲ್ಲಿ ವಾರ್ಷಿಕ ₹100 ಮಾಲೀಕರು ಆಧಾರ್ ಕಾರ್ಡ್, ಒಂದು ಫೋಟೋ, ₹100 ನೋಂದಣಿ ಮಾಡಿಸಿಕೊಳ್ಳಬೇಕು ಅಂತ ಆಹಾರ ಅಂಕಿತಾಧಿಕಾರಿಯಾದ ಡಾಕ್ಟರ್ ಪಾಲಾಕ್ಷಿ ಅವರು ಹೇಳಿದರು. ಪಟ್ಟಣ ಪಂಚಾಯಿತಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡು ಮಾತನಾಡಿದರು. ಜನರಿಗೆ ಉತ್ತಮವಾದ ಆಹಾರವನ್ನು ಕೊಡಬೇಕು, ನೀರನ್ನು ಒದಗಿಸಬೇಕು, ಶುದ್ಧವಾದ ನೀರನ್ನು ಒದಗಿಸಬೇಕು. ಆಹಾರದಲ್ಲಿ ಗುಣಮಟ್ಟ ಅನುಮಾನ ಕಂಡು ಬಂದಲ್ಲಿ ವೈದ್ಯಾಧಿಕಾರಿಗಳಿಗೆ ದೂರ ಸಲ್ಲಿಸಿ ಆಲಿಸುವ ಇಲಾಖೆ ಅಧಿಕಾರಿಗಳಿಗೆ ಸ್ಥಳಕ್ಕೆ ಭೇಟಿ ನೀಡಿ ಆಹಾರವನ್ನು ಪರಿಶೀಲನೆ ಮಾಡಲಾಗುವುದು ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದವರು ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿ ನಸರುಲ್ಲಾ, ವೈತಿಪ್ಪೇಸ್ವಾಮಿ, ಹಿರಿಯ ಆರೋಗ್ಯ ನಿರೀಕ್ಷಕ ಮಂಜುನಾಥ್, ಆಹಾರ ಸುರಕ್ಷತೆ ಅಧಿಕಾರಿ ನಾಯಕನಹಟ್ಟಿ, ಹೆಲ್ತ್ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ, ಚಿಕನ್ ಅಂಗಡಿ ಮಾಲೀಕರು, ಎಗ್ ರೈಸ್ ಅಂಗಡಿ ಮಾಲೀಕರು ಹಾಗೂ ಇನ್ನಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಹರೀಶ್ ನಾಯಕನಹಟ್ಟಿ, ಮಹಾಯುಧ ನ್ಯೂಸ್, ಚಿತ್ರದುರ್ಗ. ಆಹಾರದ ಗುಣಮಟ್ಟದ ಕುರಿತು ಅರಿವು ಮೂಡಿಸುವ ಒಂದು ಕಾರ್ಯಕ್ರಮ ಕೊಡಬೇಕಂತ ಹೇಳಿ ಉದ್ದೇಶ ಮಾಡಿ ಇವತ್ತಿನಿಂದ ನಾವು ಡಾಕ್ಟರ್ ಶಂಕರ್ ಅವರಿಗೆ ಕರೆದಿದ್ದೇವೆ. ಅವರು ಜಿಲ್ಲಾ ಫುಡ್ ಸೇಫ್ಟಿ ಅಧಿಕಾರಿಗಳಾಗಿದ್ದಾರೆ. ಇವತ್ತಿನಿಂದ ಫುಡ್ ಸೇಫ್ಟಿ ಬಗ್ಗೆ ನಾವು ಎಲ್ಲೆಲ್ಲಿ ಕ್ರಮ ಕೈಗೊಳ್ಳಬೇಕು, ಯಾವ ಥರ ನಾವು ಆಹಾರವನ್ನು ತಯಾರು ಮಾಡಬೇಕು, ಏನು ಯೂಸ್ ಮಾಡಬೇಕು, ಏನು ಯೂಸ್ ಮಾಡಬಾರ್ದು ಅನ್ನೋ ಬಗ್ಗೆ ಸುದೀರ್ಘವಾಗಿ ಅವರು ತಮ್ಮ ಮಾರ್ಗದರ್ಶನ ಕೊಡ್ತಾರೆ. ಎಲ್ಲರೂ ಮನ್ನರ ಒಂದು ಮಾರ್ಗದರ್ಶನವನ್ನು ಸರಿಯಾಗಿ ತಿಳಿದುಕೊಂಡು ಅದೇ ರೀತಿ ಆರೋಗ್ಯದ ಮೇಲೆ ಪರಿಣಾಮಕಾರಿಯಾಗುವಂತಹ ಕೆಮಿಕಲ್ಸ್ಗಳನ್ನು ಬಳಕೆ ಮಾಡಬಾರ್ದು ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ, ಮಾನ್ಯರು ಅವರಿಗೆ ಮುಂದಿನ ಸಭೆ ಇದೆ 12ವರೆಗೆ, ಹಾಗಾಗಿ ಒಳ್ಳೆ ಇದನ್ನು ಮಾಹಿತಿ ಕೊಡ್ತಾರೆ. ಅವೆಲ್ಲರೂ ತಿಳ್ಕೊಂಡು ಅದರಂತೆ ಪಾಲನೆ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮಾನ್ಯರು ಈ ಬಗ್ಗೆ ಸಭೆಗೆ ಉದ್ದೇಶಿಸಿ ಮಾರ್ಗದರ್ಶನ ನೀಡಬೇಕಂತ ಈ ಸಂದರ್ಭದಲ್ಲಿ. ಎಲ್ಲರೂ ನಮಸ್ಕಾರ. ನಾನು ಡಾಕ್ಟರ್ ಪಾಲಾಕ್ಷ ಅಂತ ಅಂದ್ಬಿಟ್ಟು ಜಿಲ್ಲಾ ಅಂಕಿತಾಧಿಕಾರಿ ನಾನು. ಸೊ ನಿಮಗೆಲ್ಲ ಚಿರಪರಿಚಿತ ನಾನು ಅಲ್ವಾ, ನಿಮ್ಮೂರನೇ, ನಿಮ್ಮ ಡಾಕ್ಟರ್. ಈ ಸಭೆಯಲ್ಲಿ ಉಪಸ್ಥಿತಕ್ಕಂಥ ಚೀಫ್ ಆಫೀಸರ್ ಆಗಿರ್ತಕ್ಕಂಥ ನಸರುಲ್ಲಾ ಸಾಹೇಬರೇ ಹಾಗೂ ಈ ಒಂದು ಭಾಗದ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಅವರು ಹಾಗೂ ನಮ್ಮ ಫುಡ್ ಸೇಫ್ಟಿ ಆಫೀಸರ್ ಇರ್ತಕ್ಕಂಥ ಮಂಜುನಾಥ್ ಅವರೇ, ತಿಪ್ಪೇಸ್ವಾಮಿ ಅವರೇ ಹಾಗೂ ಸುರೇಶ್ ಅವರೇ ಹಾಗೂ ನಮ್ಮ ಎಲ್ಲ ಪಟ್ಟಣ ಪಂಚಾಯತಿಯ ಸಿಬ್ಬಂದಿ ವರ್ಗದವರೇ ಹಾಗೂ ನನ್ನ ನೆಚ್ಚಿನ ಎಲ್ಲ ಒಂದು ಫುಡ್ ಬಿಸ್ನೆಸ್ ಆಪರೇಟರ್ಸ್ ಅವರೇ ಹಾಗೂ ನನ್ನ ನೆಚ್ಚಿನ ಮಾಧ್ಯಮ ಮಿತ್ರರೇ, ಈಗ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆಯಲ್ಲಿ ನಾವು ಎಂಥ ಆಹಾರವನ್ನು ಸೇರಿಸಬೇಕು, ಒಳ್ಳೆಯ ಆಹಾರವನ್ನು ಸೇರಿಸಬೇಕು. ಎಸ್ಪೆಷಲಿ ಇವತ್ತು ಏನಾಗಿದೆ ಅಂದರೆ ಬೀದಿ ಬಳಿ ಪಕ್ಕದಲ್ಲಿರ್ತಕ್ಕಂಥ ಗಾಡಿಗಳಲ್ಲಿ ಇವತ್ತು ನಾವು ಫುಡ್ಡನ್ನು ತಯಾರು ಮಾಡಿ ವಿತರಣೆ ಮಾಡ್ತೀವಿ. ಏನು ಆಹಾರ ಸುರಕ್ಷತೆ ಅಂತಂದರೆ, ನಮಗೆ ನಾವು ಯಾವುದೇ ಒಂದು ಮಾಲನ್ನು ಅಂದರೆ ಯಾವುದೇ ಒಂದು ಸರಕುಗಳನ್ನು ತಂದಾಗ, ಫಾರ್ ಎಕ್ಸಾಂಪಲ್ ಅಕ್ಕಿ ತಂದಾಗ ಅಕ್ಕಿನ ಇಮ್ಮಿಡಿಯೇಟು ಹೊಲದಿಂದ ತಗೊಂಡ್ಬಿಟ್ಟು ನಾವು ಬೇಯಿಸಲ್ಲ. ನಾವು ಅದನ್ನು ಏನು ಮಾಡ್ತೀವಿ ಅಂತಂದರೆ ಅದರಲ್ಲಿರ್ತಕ್ಕಂಥ ಕಲ್ಲಾಗಿರ್ಬೋದು, ಮಣ್ಣಾಗಿರ್ಬೋದು, ಕಸ ಆಗಿರ್ಬೋದು, ಕಡ್ಡಿ ಆಗಿರ್ಬೋದು, ಅದನ್ನ ನಾವು ಕ್ಲೀನ್ ಮಾಡ್ಕೊಂಡು ನಾವು ತಿನ್ನಬೇಕು. ಹಾಗೆ ತಿಂದರೆ ಅದನ್ನ ಕಲಬೆರಕೆ ಅಂತೀವಿ ನಾವು. ಅದಕ್ಕೆ ಕಲಬೆರಕೆ ಆಹಾರವನ್ನು ನಾವು ತಿನ್ನಬಾರ್ದು. ಈ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆನಲ್ಲಿ ಇವತ್ತು ಏನಾಗಿದೆ ಅಂದರೆ ಭಾಳಷ್ಟು ದೊಡ್ಡದಾಗಿ ಬೆಳೆದಿದೆ. ಈಗ ನಿಮಗೆಲ್ಲ ಗೊತ್ತಿರ್ಬೋದು, ಈಗೆಲ್ಲ ಆಲ್ರೆಡಿ ಯಾವುದೇ ಒಂದು ಆಹಾರವನ್ನು ಸೇವಿಸಿದಾಗ ಫುಡ್ ಪಾಯ್ಸನಿಂಗ್ ಆಗೋ ಸಂದರ್ಭ ಇರುತ್ತೆ. ಆ ಫುಡ್ ಪಾಯ್ಸನಿಂಗ್ ಆಗಿಬಿಟ್ಟು ವಾಂತಿ ಭೇದಿಯಾಗಿ ಸಾಯ್ತಕ್ಕಂಥ ಸಂದರ್ಭ ಇರುತ್ತೆ. ಹಾಗಾಗಿ ಜನಗಳಿಗೆ ನಾವು ಗುಣಮಟ್ಟ ಆಹಾರ ಅಂದರೆ ಮನುಷ್ಯನಿಗೆ ಆರೋಗ್ಯ, ಆಹಾರ, ಅರಿವೆ, ಅಕ್ಷರ, ಈ 5 ಏನಿರಬೇಕು ಮನುಷ್ಯನಿಗಿರಬೇಕು. ಒಳ್ಳೆ ಆಹಾರವನ್ನು ತಿನ್ನಬೇಕು. ಒಳ್ಳೆ ಆಹಾರ ತಿಂದರೆ ಏನಾಗ್ತೀವಿ, ಆರೋಗ್ಯ ಚೆನ್ನಾಗಿರುತ್ತೆ. ಎಂಥ ಆಹಾರ ತಗೊಳ್ಬೇಕಂತಂದರೆ ಗುಣಮಟ್ಟ ಅಂದರೆ ಅದರಲ್ಲಿ ಒಳ್ಳೆ ಶುದ್ಧವಾದ ಆಹಾರ ಮತ್ತು ನ್ಯೂಟ್ರಿಷಸ್ ಫುಡ್ಡನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ. ಯಾಕೆಂದರೆ ನ್ಯೂಟ್ರಿಷನ್ ಫುಡ್ ಅಂತಂದರೆ ಅದರಲ್ಲಿ ಕಾರ್ಬೋಹೈಡ್ರೇಟು, ಪ್ರೋಟೀನು, ಫ್ಯಾಟು ಇರ್ತಕ್ಕಂಥ ಆಹಾರವನ್ನು ನಾವು ಸೇರಿಸಬೇಕು. ಇವತ್ತು ಏನಾಗಿದೆ ಅಂದರೆ ನಾವು ತಿಂತಕ್ಕಂಥ ಎಲ್ಲ ಆಹಾರ ಕಲಬೆರಕೆ.
ಹಾಗಾಗಿ ನಮ್ಮ ಫುಡ್ ಸೇಫ್ಟಿನಲ್ಲಿ ಯಾರು ನೋಂದಣಿ ಮಾಡ್ಕೊಂಡಿಲ್ಲ, ಈಗ ನೋಂದಣಿ ಮಾಡ್ಕೋಬೇಕು. ಆ ನೋಂದಣಿ ಈಗ ಫಾರ್ ಎಕ್ಸಾಂಪಲ್ ನೀವು ಅಂಗಡಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಮ್ಮ ಚೀಫ್ ಆಫೀಸರಿಂದ ಏನು ತೊಗೊಳ್ತೀರಿ, ನೀವು ಏನು ತೊಗೊತೀರಾ? ಲೈಸೆನ್ಸ್ ತೊಗೊಳ್ತೀವಿ. ಅದೇ ರೀತಿ ನೀವು ಸಹ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಒಂದು ಲೈಸೆನ್ಸನ್ನು ತೆಗೆದುಕೊಳ್ಬೇಕು ಎಲ್ಲರೂ. ಅಂದರೆ ಪಾನ್ ಬೈಡ ಅಂಗಡಿಯಿಂದ 5 ಸ್ಟಾರ್ ಹೋಟ್ಲ್ವರೆಗೂ ನಮ್ಮಲ್ಲಿ ನೋಂದಣಿ ಆಗಬೇಕು. ನೋಂದಣಿ ಆಗಲಿಲ್ಲ ಅಂದ್ರೆ ಏನಾಗುತ್ತಂದರೆ ನಿಮಗೆ 3 ತಿಂಗಳು ಜೈಲು, 10 ಲಕ್ಷ ಪೆನಾಲ್ಟಿ ಇರುತ್ತೆ. ಹಾಗಾಗಿ ಇದರಲ್ಲಿ 2 ವಿಧವಾಗಿರುತ್ತೆ. ಒಂದು ಲೈಸೆನ್ಸ್ ಅಂತೀವಿ, ಒಂದು ರಿಜಿಸ್ಟ್ರೇಷನ್ ಅಂತೀವಿ, ಇನ್ನೊಂದು ಸೆಂಟ್ರಲ್ ಲೈಸೆನ್ಸ್ ಅಂತೀವಿ. 3 ವಿಧವಾದ ಲೈಸೆನ್ಸ್ಗಳಿದ್ದಾರೆ. ಈಗ ನಾವು ಬೀದಿ ಬಳಿ ವ್ಯಾಪಾರಿಗಳು ಏನಂತಂದರೆ, 1 ವರ್ಷಕ್ಕೆ ಯಾರು 12 ಲಕ್ಷನೇ ಕಡಿಮೆ ಇರ್ತಾರೋ ಅಂತ ವ್ಯಾಪಾರಸ್ಥರು ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಂತಂದರೆ ಭಾಳ ಈಸಿ. ಆ ಒಂದು ಏನು ಮಾಲೀಕನ ಒಂದು ಆಧಾರ್ ಕಾರ್ಡು ಮತ್ತು ಒಂದು ಫೋಟೋ ಇದ್ದರೆ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ. 12 ಲಕ್ಷಕ್ಕಿಂತ ಮೇಲ್ಪಟ್ಟಿದ್ರೆ, ಅಂದರೆ ವಾರ್ಷಿಕ ಆದಾಯ 12 ಲಕ್ಷಕ್ಕೆ ಮೇಲ್ಪಟ್ಟಿದ್ರೆ ಅದು ಲೈಸೆನ್ಸಿಗೆ ಬರುತ್ತೆ. ಲೈಸೆನ್ಸ್ ಅಂದರೆ ನಾನು ಮಾಡ್ಕೊಡ್ತೇನೆ, ಅಂದರೆ ಡಿಸ್ಟ್ರಿಕ್ಟ್ ಆಫೀಸರ್ ಮಾಡಿಕೊಡ್ತಾರೆ. 12 ಲಕ್ಷದ ಕೆಳಗಡೆ ಇದ್ದರೆ ಫುಡ್ ಸೇಫ್ಟಿ ಆಫೀಸರ್ ಅವರು ಮಾಡಿಕೊಡ್ತಾರೆ. ಏನು ಬೀದಿ ಬಳಿಗೆ ವ್ಯಾಪಾರಿ ಇರ್ತಕ್ಕಂಥವ್ರು, ಡಬ್ಬ ಅಂಗಡಿಗಳು, ಟೀ ಅಂಗಡಿಗಳು, ಹೋಟೆಲ್ಲು, ಅವೆಲ್ಲವೂ ಯಾವುದು ಬರ್ತಾರೆ? ರಿಜಿಸ್ಟ್ರೇಷನ್ ಬರ್ತಾರೆ. ನಿಮ್ಮಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಾಗ ಇದು ನಾವು ರಿಜಿಸ್ಟ್ರೇಷನ್ ಅಂತೀವಿ. ಇದು ರಿಜಿಸ್ಟ್ರೇಷನ್. ಒಂದು ಫೋಟೋ ಇರುತ್ತೆ, ಯಾರ್ದೋ ಫೋಟೋ, ಓನರ್ ಫೋಟೋ ಇರುತ್ತೆ, ಅಂಗಡಿ ಓನರು. ಆಮೇಲೆ ನಿಮ್ಮದು ಒಂದು ಆಧಾರ್ ಕಾರ್ಡ್ ಒಂದು ಕೊಡಬೇಕು. ಸೊ ಆಧಾರ್ ಕಾರ್ಡ್ ಕೊಟ್ಟರೆ ನೀವು 100 ರೂಪಾಯಿ ಫೀಸ್ ಇರುತ್ತೆ. 100 ರೂಪಾಯಿ ಫೀಸ್ ಕೊಟ್ಟರೆ ನಾವು ರಿಜಿಸ್ಟ್ರೇಷನ್ನ ಮಾಡ್ಕೊಡ್ತೀವಿ. ಇದು ಕಂಪಲ್ಸರಿ ಮಾಡ್ಕೋಬೇಕಾಗುತ್ತೆ. ಯಾರು ಲೈಸೆನ್ಸ್ ಇಲ್ದಲೆ, ರಿಜಿಸ್ಟ್ರೇಷನ್ ಇಲ್ದಲೆ ವ್ಯಾಪಾರ ಮಾಡ್ತಾರೋ ಅಂಥವ್ರಿಗೆ ಕಠಿಣ ಶಿಕ್ಷೆ ಇದೆ. ಹಾಗಾಗಿ ಎಲ್ಲರೂ ನಾವು ಒಂದು ರಿಜಿಸ್ಟ್ರೇಷನನ್ನು ನಾವು ಮಾಡಿಸ್ಕೋಬೇಕಾಗುತ್ತೆ. ಅದೇ ರೀತಿ ಲೈಸೆನ್ಸನ್ನು ಅಂತಂದರೆ ಯಾರು 12 ಲಕ್ಷಕ್ಕಿಂತ ಮೇಲ್ಪಟ್ಟಿರುತ್ತೆ ಮತ್ತು 20 ಕೋಟಿ ಅವರು ಲೈಸೆನ್ಸನ್ನು ಮಾಡ್ಕೊಳ್ಬೇಕಾಗುತ್ತೆ. ಈ ಥರ ಇರುತ್ತೆ. ಫೋಟೋ ಇರೋಲ್ಲ, ಅದಕ್ಕೆ ಯಾವುದೇ ರೀತಿಯಾದ ಫೋಟೋ ಇರಲ್ಲ, ಅದು ಲೈಸೆನ್ಸ್ ಅಂತ ಬರ್ತದೆ. ಆ ಲೈಸೆನ್ಸ್ ಅಂದರೆ ದೊಡ್ಡ ಕಿರಾಣಿ ಅಂಗಡಿ ಇರ್ಬೋದು, ಡೀಲರ್ಸ್ ಇರ್ಬೋದು, ಡಿಸ್ಟ್ರಿಬ್ಯೂಟರ್ ಇರ್ಬೋದು, ಮ್ಯಾನುಫ್ಯಾಕ್ಚರರ್ ಇರ್ಬೋದು, ಅಂತರಲ್ಲಿ ಯಾರು ಬರ್ತಾರೆ? ಲೈಸೆನ್ಸಿಗೆ ಬರ್ತಾರೆ. ಇವರ ಆದಾಯ ಎಷ್ಟಿರಬೇಕು? ಒಂದು ವರ್ಷಕ್ಕೆ 12 ಲಕ್ಷದಿಂದ 20 ಲಕ್ಷದವರೆಗೂ ಈ ಲೈಸೆನ್ಸನ್ನು ಅಂದರೆ ನಾನು ಮಾಡ್ಕೊಡ್ತೀನಿ. ನಾನು ಇದಕ್ಕೆ ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಇದ್ದಾವೆ. ಏನಂದರೆ ಆಧಾರ್ ಕಾರ್ಡ್ ಇರಬೇಕು, ಅವ್ರ ರೆಂಟಲ್ ಅಗ್ರಿಮೆಂಟ್ ಇರಬೇಕು, KB ಬಿಲ್ ಇರಬೇಕು, ಆಮೇಲೆ ಅವ್ರ ಆಧಾರ್ ಕಾರ್ಡ್ ಇರಬೇಕು, ಆಮೇಲೆ ಪೋಸ್ಟಲ್ ಅಡ್ರೆಸ್ಸನ್ನು ಕೊಡಬೇಕು. ಅಂಥವ್ರಿಗೆ ನಾವು ಲೈಸೆನ್ಸನ್ನು ಮಾಡಿಕೊಡ್ತೀವಿ. ಆಮೇಲೆ ಸೆಂಟ್ರಲ್ ಲೈಸೆನ್ಸು ಅಂದರೆ 12 ಲಕ್ಷದ 20 ಕೋಟಿವರೆಗೆ ಅದು ಪರವಾನಗಿ ಅಂತ ಮಾಡ್ತೀವಿ. ಆಮೇಲೆ ಕೇಂದ್ರದ ಲೈಸೆನ್ಸ್ ಅಂದರೆ 20 ಕೋಟಿಗಿಂತ ಮೇಲ್ಪಟ್ಟಿದ್ರೆ ಅಂಥವು ನಾವು ಏನು ಮಾಡ್ತೀವಿ?